ಅಲ್ಲೇ ಬೇಜವಾಬ್ದಾರಿ ಮಾಡ್ರಿ ಮೊದಲು ಇಲ್ಲೇ ಡಾಕ್ಟರ್ ಹಾಕಿಲ್ಲ ಗುಲ್ಕೊಡಕ್ಕೆ ಡಾಕ್ಟರ್ ಇಲ್ಲ ನೀವು ಮುಂದೆ ಹೋಗಿರತ್ತ ಮುಂದೆ ಹೋಗಿರೋಣಂತೆ ನಾವು ಇಲ್ಲಿ ಬಂದ್ರೆ ನೀನು ಎಲ್ಲ ಬರೋದು ಕಂಡೀಷನ್ ಬರಬರುತ್ತೆ ಬೆಳಿಗ್ಗೆ 7 ಗಂಟೆಗೆ ತ್ರಾಸ ಮಾಡ್ಕೋದು ಚೆಸ್ಟ್ ಪೇನ್ ಬರೈತೆ ಅಂದ್ರೆ ಇವ್ರೇನು ಮುಂದೆ ಅಸಿಡಿಟಿ ಆಗೈತೆ ಅಂದರು ಒಂದೇನು ಇಂಜೆಕ್ಷನ್ ಮಾಡಿ ಒಂದೇನು ಸಲೈನ್ ಹಚ್ಚೋದ್ರೆ ಮತ್ತು ಹೊಳೆ ಕರೆದು ಕೇರ್ ಮಾಡಲಿಲ್ಲ ರೀ ಆಮೇಲೆ ಬಾಡಿ ತರಕ್ಕೆ ಬಂದಂಗೆ ಮಾಡಿಬಿಟ್ಟು ಅದಲ್ರಿ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ನೀನು 6 ಗಂಟೆಗೆ ನೀನು 6 ಗಂಟೆಗೆ ಇಲ್ಲಿ ತೊಗೊಂಬಂದಿದ್ರಿ ನೀವು ಆಮೇಲೆ 6 ಗಂಟೆಗೆ ಡೆಲಿವರಿ ಎಷ್ಟು ಗಂಟೆಗೆ 9:40 ಅದ್ರ ಬಳಗೆ ನೀವು ಎಷ್ಟೊತ್ತಿಗೆ ಇದ್ದೀರಿ ಅವ್ರ ಜೊತೆ ನಾನು ನಿನ್ನೆ ಇಲ್ಲೇ ಅದಂತ ಹಾಸ್ಪಿಟಲ್ ಬಿಟ್ಟು ಇಲ್ಲೇ ಇಲ್ಲೇ ಅದಾವೆ ರೀ ಏನತ್ತ ಅನ್ನೋದ್ರ ನಿನ್ನೆಲ್ಲ ಬರೋಬ್ಬರಿ ಐತೆ ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಗಳಿಗೆ ಬೆಳಿಗ್ಗೆ ಚಲೋ ಚೆಸ್ಟ್ ಪೇನ್ ಹಾಕಿದ್ದು ಕರೆದ್ರೆ ಬೇಜವಾಬ್ದಾರಿ ಮಾಡಿ ಹಾಂ ರೀ ಕರೆದ್ರೂ ಯಾರೋ ನಮ್ಮನ್ನ ಹೊರಗೆ ಹಾಕಿದ್ರೆ ನಮ್ಮ ಮದರ್ ಕರೆದ್ರೆ ಒಂದು 2 ಸಲ ಒಂದ್ಸಲ ಬಂದಿರ್ತಾರೆ ಅಲ್ಲಿ ಬರಬಾರ್ದು ಬೇಜವಾಬ್ದಾರಿ ಸಂಡೇ ರೀ ಅವರೆಲ್ಲ ಡಾಕ್ಟರ್ ಎಲ್ಲ ತಿರ್ಗಾಡಕ್ಕೆ ಮಾಡಕ್ಕೆ ಹೊರ ಮಕ್ಕಳನ್ನ ಕರ್ಕೊಂಡು ಮತ್ತು ಹುಡುಗರು ಮತ್ತು ಏನು ಮಾಡೋರು ಇಲ್ಲಿ ಹುಡುಗರು ಭಾಳ ಓಕೆ ಆಮೇಲೆ ಈಗ ಹುಡುಗರಿ ಅದ ಒಂದು ಹುಡುಗಿ ಹೌದ್ರಿ ಈಗ ಡೆಲಿವರಿ ಆದ್ಮೇಲೆ ಆರಾಮಿದ್ರು ಆರೋಗ್ಯ ಹೆಂಗಿತ್ತು ಅದು ನಿನ್ನಿಂದ ಹಾಲಕ್ಕೆ ಕೊಡ್ತೀವಿ ಡೆಲಿವರಿ ಆದ್ಮೇಲೆ ಆರಾಮಿದ್ರು ಏಕಾಏಕ ಏನು ಔಷಧಿ ಏನು ಬೇರೆ ಕೊಟ್ಟರೆ ಏನು ನನಗೂ ತಿಳಿಲಿಲ್ಲ ಅದೇ ಬಟ್ ಏನೋ ಆಗೈತಿ ಅವ್ರಿಗೆ ಬರ್ತಿರೋದು ಅವ್ರವ್ರು ಏನು ಮಾತಾಡ್ತಾರೆ ನಾನು ಇಲ್ಲಿ ತೊಗೊಂಡು ಹೋಗೋದು ನಾನು ಸೈನ್ ತೊಗೊಂಡು ಕರ್ಕೊಂಡು ಬರ್ಬೋದು ಬಟ್ ಡಾಕ್ಟರ್ ಏನು ಏನು ನಮಗೂ ಏನು ಗೊತ್ತಾಗಲ್ಲ ಮುಂದೆ ಏನಾಗುತ್ತೆ ಮೆಡಿಸಿನ್ ನಿರ್ಲಕ್ಷ್ಯದಿಂದ ನಿಮ್ಗೆ ಏನು ಅನಿಸೈತೆ ರೀ ಇದ್ರೊಳಗೆ ಸ್ಪಷ್ಟವಾಗಿ ಏನು ಬೇಜವಾಬ್ದಾರಿ ಬೇಜಾವ್ದು ಏನೂ ಮಿಸ್ಟೇಕ್ ಆಗಿತ್ತು ಬೆಳಿಗ್ಗೆ ಚಾಲು ಇದ್ದಲ್ರಿ ಹಾಂ ರೀ ಎಷ್ಟು ವರ್ಷದ ಮದುವೆ ಆಗಿ 1 ವರ್ಷ ಆಗಿತ್ತು ನಿಮ್ಮ ಹೆಸರು ಏರನ್ನ ಕೊಟ್ಬೋದು ನನ್ನ ಹೆಸರು ಸುರೇಶ್ ಶಿವಪ್ಪ ಕೊಟಬಾಗಿ ಹುಕ್ಕೇರಿ ತಾಲೂಕು ಗೌಡಾಡ್ ಊರು. ನನ್ನ ತಮ್ಮನ ಹೆಂಡತಿ ನಮ್ಮ ಕಾಕನ ಮಗನ ಹೆಂಡತಿ ಏನು ಮಾಡಿದಾರೆ ಅಂದ್ರೆ ಮಾನ್ಯ ಇದಕ್ಕೆ ದವಾಖಾನೆಗೆ ಮುಂಜಾನೆ ಮಾನ್ಯ ಓದಿದ್ದೆವು ಇಲ್ಲಿ ಗೌಡ ಇದಕ್ಕೆ ಹುಕ್ಕೇರಿ ಹೋಗಿ ಅವರು ಅಲ್ಲಿ ಮಾಡಲಿಲ್ಲ ಈ ಸಿವಿಲ್ ಹಾಸ್ಪಿಟ್ಲ್ ಇದಕ್ಕೆ ಹೋಗಂದ್ರೆ ಅವ್ರು ಬೆಳಗಾವಕ್ಕೆ ಅಲ್ಲಿಂದ ಆಂಬ್ಯುಲೆನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದೇವ್ರಿ ಕರ್ಕೊಂಡ್ಬಂದು ಎಲ್ಲ ಡೆಲಿವರಿನೂ ಆಗೈತಿ ಡೆಲಿವರಿ ಆದ್ಮೇಲೆ ನಮ್ಮ ಫ್ಯಾಮ್ಲಿ ಎಲ್ಲ ಬಂದು ಇವೆಲ್ಲ ನೋಡ್ಯಾವ ನಿನ್ನೆ ಬಂದು ಮಾತಾಡ್ಸಿ ಎಲ್ಲ ಚೊಕ್ಕಸೆಲ್ಲ ಹೋಗಿದ್ದವು ಆಮೇಲೆ ಮುಂಜಾನೆ ಎದ್ಯಾಗ ನುಸಾಗೈತೆ ಅನ್ನಕತ್ತಾಳ ಒಬ್ಬಕ್ಕೆ ಅವ್ರ ತಾಯಿ ಒಬ್ಬಕ್ಕಿದ್ರು ಇವರ ನಿರ್ಲಕ್ಷ್ಯದಿಂದ ಆಕಿನ ಜೀವ ಹೋಗೈತೆ ಆಕೆ ಇದು ಏನಂದ್ರೆ ಆಕಿಗೆ ಏನೇನು ಮೆಡಿಸಿನ್ ಕೊಟ್ಟಿದ್ರು ಏನು ಮಾಡಿದರು ಅದೆಲ್ಲ ನಮಗೆಲ್ಲ ಸತ್ಯಾಂಶ ಹೊರಗೆ ಬರಬೇಕು. ಇವರ ಒಂದು ಹುಡುಗಿನ ಜೀವ ಉಳ್ಸೋಕ್ಕಾಗಲಿಲ್ಲ. ಇವರ ಹೆಂಗೆ ಅಮಾಯಕರನ್ನ ಬಡವ್ರ ಮಂದಿನ ಹೆಂಗೆ ಉಳ್ಸವ್ರು ಇವರ. ಅದಕ್ಕಾಗಿ ಇದಕ್ಕೆ ನಮಗೆ ನ್ಯಾಯ ಬೇಕು. ಇದರ ಪರಿಶೀಲನೆ ಆಗಬೇಕು. ಮತ್ತು ಇಲ್ಲಿ ಇವ್ರ ಮ್ಯಾಗ ನಮಗೆ ಇಲ್ಲಿ ಪೋಸ್ಟ್ ಮಾಡೋದು ವಿಶ್ವಾಸ ಇಲ್ಲ. ಹೆಲ್ತ್ ಮಿನಿಸ್ಟರ್ಗೂ ಅವ್ರಿಗೆ ವಿನಂತಿ ಮಾಡಿಕೊಳ್ತೀನಿ, ಈ ಎಲ್ಲ ಕೇರ್ಲೆಸ್ ಮಾಡಿ ನಮ್ಮ ಮನೆಯ ಅಮಾಯಕರ ಹೆಣ್ಮಕ್ಳನ್ನ ಜೀವ ತೆಗೆದಾರೆ ಇವರೆಲ್ಲ ಪುಕ್ಕಟ ಪೇಮೆಂಟ್ ತೊಗೊಂಡು ಅವರ ಕರ್ತವ್ಯನ ಸರಿಯಾಗಿ ಮಾಡ್ತಾ ಇಲ್ಲ ಎಂದು ತಮ್ಮೆಲ್ಲಲ್ಲಿ ಇವ್ರ ಹೆಸರಿಲ್ಲ ವೈಶಾಲಿ ಈರಪ್ಪ ಕೊಟಬಾಗಿ. ಓಕೆ ಈಗ ಏನಂತ ನೀವು ಅಡ್ಮಿಟ್ ಮಾಡಿರಿ ಅಲ್ಲಿ ಡೆಲಿವರಿ ಮಾಡ್ಬೇಕಂತ ಅಡ್ಮಿಟ್ ಮಾಡಿದ್ರು. ಆಮೇಲೆ ಅವ್ರೇನಂದ್ರು ಅವ್ರು ಏನಂದ್ರೆ ಇದು ಮಾಡಿ ಸಿದರ್ ಮಾಡ್ಬೇಕಂತ. ಹಾಂ ಆರಾಮಿದ್ರಿ ಎಲ್ಲ ಅಲ್ಲಿಂದ ಮಾತಾಡ್ಕೊತ ಬಂದಾರ. ನಾನು ಫೋನ್ ಹಚ್ಚೀನಿ ಸ್ವತಃ ಆಕಿ ಗಂಡ ಇಲ್ಲಿ ಎಷ್ಟು ದಿವಸ ಇಲ್ಲಿ ಅಡ್ಮಿಟ್ ಮಾಡಿ ಎಷ್ಟು ದಿವಸ ಮಾನ್ಯ ಮಾಡಿದ್ರಿ. ಹಾಂ ಮಾನ್ಯ ಮಾಡಿದ್ರಿ. ನಿನ್ನೆ ಡೆಲಿವರಿ ಆಗೈತಿ. ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಬಂದೆಲ್ಲ ನೋಡಿದ್ರೆ ಆರಾಮದವ್ರಿ. ಆರಾಮಿದ್ದ ಮೇಲೆ ಏಕದಮ್ ನೂಸಾಕೈತೆ ಅನ್ನಕತ್ತಾವ ಹಾಗಾಗಿ ರಿಲ್ಯಾಕ್ಸ್ ಮಾಡಿದ್ರಿ ಅವರು. 2 ತಾಸು 3 ತಾಸು ಕರೆದ್ರೆ ಭೀ ಡಾಕ್ಟರ್ ರೆಸ್ಪಾನ್ಸ್ ಮಾಡಿಲ್ಲ. ಹೀಗಾಗಿ ಇದು ಮಾಡಿದ್ರು. ಮತ್ತು ಏನು ಹೇಳ್ಕೊತ ಬಂದರು, ಏನೋ ಈ ಥರ ಇಟ್ಟಿದ್ದೆವು, ಏನೋ ಜೀವ ಹೋಗಿತ್ತು ಹಂಗೈತಿ ಏನೂ ಹೇಳಿಲ್ಲ ಇವರೆಲ್ಲ ಚುಪ್ ಇದು ಮಾಡ್ಕೊಂಡು ಮತ್ತು ಅವನ್ನೆಲ್ಲ ಸಹಿ ಮಾಡಿಸ್ಕೊಂಡು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ತಂದ್ರೆ. ಇಲ್ಲಿ ಈ ಪೋಸ್ಟ್ ಮಾರ್ಟಮ್ ನಾವು ಮಾಡೋಕ್ಕೆ ಕೊಡೋದಿಲ್ಲ. ಮತ್ತು ಮಹಿಳಾ ಅಭಿವೃದ್ಧಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ತಿಳಿಸೋದೇನೆಂದ್ರೆ ಅವರು ಈ ಕಡೆ ಏನಾಗೈತೆ ಅನ್ನೋದೊಂದು ಪರಿಶೀಲನೆ ಮಾಡಬೇಕಂದು ಅವರಲ್ಲಿ ವಿನಂತಿ ಮಾಡಿಕೊಡಿ. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಶಿವಪ್ಪ ಕೊಟಬಾಗಿ.